ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಡಿಪಿಆರ್ ಎಡವಟ್ಟಾಗಿದೆ. ಯೋಜನಾ ವರದಿ ಕಾಪಿ ಪೇಸ್ಟ್ ಮಾಡಿದ್ರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಡಿಪಿಆರ್ನಲ್ಲಿ ಹೊರ ರಾಜ್ಯದ ಅಂಕಿ ಅಂಶಗಳು ನಮೂದಾಗಿದೆ. ಬೆಂಗಳೂರಿನ ಟ್ರಾಫಿಕ್ಗೆ ನಾಸಿಕ್ ಮಲೆಂಗಾವ್ನ ಅಂಕಿ ಅಂಶವನ್ನ ಕೂಡ ಬೆಂಗಳೂರಿನ ವಾಹನಗಳ ಸಂಖ್ಯೆ ಇರಬಹುದು, ವಾಹನ ದಟ್ಟಣೆ ಪ್ರಮಾಣದ ಬದಲಾಗಿ ನಾಸಿಕ್ ಮಲೆಂಗಾವ್ ಅಂಕಿ ಸಂಖ್ಯೆ ಉಲ್ಲೇಖ ಮಾಡಲಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸುರಂಗ ಮಾರ್ಗ ಹಾದು ಮಾರ್ಗದುದ್ದಕ್ಕೂ ಕೂಡ ನಿತ್ಯ ಸಂಚರಿಸುವಂತಹ ವಾಹನಗಳ ವಿವರಗಳನ್ನ ನೀಡಲಾಗಿದೆ. ಇದೇ ಅಂಶಗಳಲ್ಲಿ ಬೆಂಗಳೂರಿನ ಮಾರ್ಗ ಹಾಗೂ ಸ್ಥಳಗಳ ಬದಲು ಮಹಾರಾಷ್ಟ್ರದ ಮಲೆಂಗಾವ್ ಹಾಗೂ ನಾಸಿಕ್ ನಡುವಿನ 6 ಅಂಶಗಳು ಸೇರ್ಪಡೆ ಆಗಿದೆ ಅನ್ನುವಂತಹ ಆರೋಪ ಇದು. ಮಲೆಂಗಾವ್ನಿಂದ ನಾಸಿಕ್ ಹಾಗೂ ನಾಸಿಕ್ನಿಂದ ಮಲೆಂಗಾವ್ ವರೆಗಿನ ರಸ್ತೆ ಮಾರ್ಗದ ವಾಹನಗಳ ಸಂಚಾರದ ಸಂಖ್ಯೆ ಏನಿದೆ ಅದರ ವಿವರ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯೋಜನಾ ವರದಿಗೆ ಕಾಪಿ ಪೇಸ್ಟ್ ಮಾಡ್ಬಿಟ್ರ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ನಿರ್ಮಾಣದಲ್ಲಿ ಡಿಪಿಆರ್ ಎಡವಟ್ಟು, ಯೋಜನಾ ವರದಿ ಕಾಪಿ ಪೇಸ್ಟ್ ಮಾಡಿದ್ದಾರಾ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಡಿಪಿಆರ್ನಲ್ಲಿ ಕಾಪಿ ಪೇಸ್ಟ್ ಆಗಿದೆ ಅನ್ನುವಂತಹ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಎಡವಟ್ಟನ್ನ ಮಾಡ್ಕೊಂಡ್ರ ಅನ್ನುವಂತಹ ಚರ್ಚೆ ಕೂಡ ಈಗ ಶುರುವಾಗಿರುವಂತದ್ದು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಬೇರೆ ರಾಜ್ಯದ ಡಿಪಿಆರ್ ಕಾಪಿ ಮಾಡಿ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ಹಾಗಾದ್ರೆ ಯೋಜನೆಗೆ ಏನು ಆ ಒಂದು ಮಾಡ್ಕೊಂಡಿರ್ತಾರಲ್ಲ ಅದ್ಯಾವುದೂ ಕೂಡ ಇಲ್ಲಿ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಡಿಪಿಆರ್ನಲ್ಲಿ ಹೊರ ರಾಜ್ಯದ ಅಂಕಿ ಅಂಶ ಏನಿದೆ ಅದನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರೆ, ನಮೂದಿಸಿದ್ದಾರೆ ಅನ್ನುವಂತಹ ಆರೋಪ. ಬೆಂಗಳೂರಿನ ವಾಹನ ಸಂಖ್ಯೆ ಇರಬಹುದು, ವಾಹನ ದಟ್ಟಣೆಯ ಪ್ರಮಾಣ ಇರಬಹುದು, ಬದಲಾಗಿ ನಾಸಿಕ್ ಮತ್ತು ಮಲೆಂಗಾವ್ ಅಂಕಿ ಸಂಖ್ಯೆ ಏನಿದೆ ಅದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯೋಜನಾ ವರದಿಗೆ ಕಾಪಿ ಪೇಸ್ಟ್ ಮಾಡಿಬಿಟ್ಟಿದ್ದಾರಾ ಅಧಿಕಾರಿಗಳು, ಯಾಕೆ ಹೀಗೆ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಯೋಜನಾ ವರದಿಗೆ ಕಾಪಿ ಪೇಸ್ಟ್ ಆಗಿದೆ ಅನ್ನುವಂತಹ ಆರೋಪ ಇದು ಬೈ ಮಿಸ್ಟೇಕ್ ಆಗಿದೆಯಾ ಅಥವಾ ಇಂಟೆನ್ಷನಲಿ ಈ ರೀತಿಯಾಗಿ ಯಾರು ಇದರ ಬಗ್ಗೆ ಗಮನ ಹರಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಈ ರೀತಿ ಆಗಿದೆಯಾ ಅನ್ನುವಂತಹ ಕೂಡ ಎದುರಾಗ್ತಾ ಇದೆ. ಬೆಂಗಳೂರು ಸುರಂಗದ ಡಿಪಿಆರ್ನಲ್ಲಿ ಎಡವಟ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನಿಂದ ನಾಸಿಕ್ ವರೆಗೆ ಟನಲ್ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆ. ಮೊದಲು ಬೆಂಗಳೂರಿನ ರಸ್ತೆಗಳನ್ನ ರೆಡಿ ಮಾಡಿ, ಇಲ್ಲೇ ಒಂದಷ್ಟು ಸಮಸ್ಯೆಗಳಿದೆ, ಡಿಪಿಆರ್ನಲ್ಲಿ ಕಾಪಿ ಪೇಸ್ಟ್ ಅನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಮಲೆಂಗಾವ್ ವರೆಗೂ ಕೂಡ ಟನಲ್ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಬೆಂಗಳೂರಲ್ಲೇ ಇಷ್ಟೊಂದೆಲ್ಲ ಸಮಸ್ಯೆ ಇದೆ, ಇಲ್ಲಿನ ರಸ್ತೆಗಳೇ ಸರಿ ಇಲ್ಲ, ಇಲ್ಲಿ ಗುಂಡಿ ಬಿದ್ದಿರುವಂತಹ ರಸ್ತೆಗಳು, ಅದರಿಂದಾಗಿ ಎಷ್ಟು ಸಾವು ನೋವು ಸಂಭವಿಸ್ತಾ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೇ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸದೆ ಬೇರೆ ರಾಜ್ಯದಲ್ಲಿ ಇರುವಂತಹ ಆ ಒಂದು ಯೋಜನಾ ವರದಿ ಏನಿದೆ ಅದನ್ನ ಕಾಪಿ ಪೇಸ್ಟ್ ಮಾಡಿಟ್ಟಿದ್ದಾರಾ, ಇದು ಬಿಬಿಎಂಪಿಯ ಎಡವಟ್ಟ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. Advertisement, there is a tender, everything, the mistake. Malagav. What is the connection between Bangalore tunnel to Malagav? Do you think the 9 crores is misused, sir? By paying 9 crore rupees for the DPR? Yeah, 100%. They just copy pasted. Yeah, 100%. This is a copy paste, 100%. This the word says Malagav. What is the relation to the Bangalore Malagav? Their advertisement, there is a tender, everything, the mistake. Malagav. What is the connection between Bangalore tunnel to Malagav? Do you think the 9 crores is misused, sir? By paying 9 crore rupees for the DPR? Yeah, 100%. They just copy pasted. Yeah, 100%. This is a copy paste, 100%. This the word says Malagav. What is the relation to the Bangalore Malagav? Their ಇದರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಬೆಂಗಳೂರು ಸುರಂಗದ ಡಿಪಿಆರ್ನಲ್ಲಿ ಎಡವಟ್ಟು ಆಗಿದೆಯಾ ಅಥವಾ ಇಂಟೆನ್ಷನಲ್ ಈ ತರ ಆಗಿದೆಯಾ, ಏನಿದು ಅಂತ ಹೇಳಿ, ಹೇಗ್ ಸಾಧ್ಯ ಇದು ಕಾಪಿ ಪೇಸ್ಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಒಂದು ಕಡೆ ಅಶೋಕ್ ಅವರು ಮಾಡ್ತಾ ಇದ್ದಾರೆ, ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಮಾನಸ, ಈ ಒಂದು ವಿಚಾರಕ್ಕೆ ಬಿಬಿಎಂಪಿ ಕಮಿಷನರ್ ಸ್ಪಷ್ಟನೆ ನೀಡಿದ್ದಾರೆ. ಇದೊಂದು ಎಡವಟ್ಟು ಆಗಿದೆ. ಆ ಒಂದು ಸಿರಾಮಿಕ್ ಕಂಪನಿಯವರು ಡಿಪಿಆರ್ ತಯಾರಿಸುವಾಗ ಈ ಒಂದು ಅಂಶನ ಬಿತ್ತರ ಮಾಡಿದ್ದಾರೆ. ಅಂದರೆ ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಎಲ್ಲೆಲ್ಲಿ ನಾವು ಸುರಂಗ ಮಾರ್ಗ ಮಾಡಬೇಕು, ಪಿನ್ ಟು ಪಿನ್ ಅಂದರೆ ಮಾಹಿತಿಯನ್ನು ಆ DPR ಅಲ್ಲಿ ಹಾಕಿ ಆ DPR ಸರ್ಕಾರಕ್ಕೆ ಸಲ್ಲಿಸಬೇಕಾಗತ್ತೆ. ಆ ಒಂದು 50 ಅಂದರೆ ಆ DPR ಪೇಜ್ನಲ್ಲಿ
15 ಪೇಜಲ್ಲಿ ಈ ಒಂದು ತಪ್ಪಾಗಿದೆ. ಹೀಗಾಗಿ ಆ ಒಂದು ಸಿರಾಮಿಕ್ ಕಂಪ್ನಿಯವರು ಸಹ ಒಂದು ಕಡೆ ನಮಗೆ ಕ್ಷಮೆ ಕೇಳಿದ್ದಾರೆ. ಬಟ್ ಈ ಒಂದು ವಿಚಾರ ನಾವು ಗಂಭೀರವಾಗಿ ತೆಗೆದುಕೊಳ್ತೇವೆ. ಆ ಕಂಪನಿ ವಿರುದ್ಧ ನಾವು ಕ್ರಮಕ್ಕೆ ಮುಂದಾಗ್ತೀವಿ. ಏನಾದರೂ ಪೆನಾಲ್ಟಿ ಆಗಬೇಕಾ ಎಂಬುದು ಸಹ ಏನೋ ಒಂದು ಕಡೆ ಚರ್ಚೆ ಮಾಡ್ತೀವಿ ಅಂತ ನಮ್ಮ ಕಡೆ BBMP ಕಮಿಷನರ್ ಸಹ ನೀಡಿದ್ದಾರೆ. ಯಾಕಂದರೆ ಇಲ್ಲಿಂದ ಸುರಂಗ ಮಾರ್ಗ ಮಹಾರಾಷ್ಟ್ರ ಮಲೆಗಾಂವ್ ಮತ್ತೊಂದು ಕಡೆ ನಾಸಿಕ್ವರೆಗೂ ಆಗುತ್ತನ್ರಿ ಅಂತ ಒಂದು ಕಡೆ ಅವರಿಗೆ ಒಂದು ಕಡೆ ನಗೆ ಪಡ್ಲಿಕ್ಕಾಗಿದೆ. ಹೀಗಾಗಿ ಇಲ್ಲಿ ಒಂದು ಕಡೆ ತಪ್ಪಾಗಿದೆ. ತಪ್ಪಾದರೆ ನಾವು ಕ್ಷಮೆ ಕೇಳ್ತೀವಿ. ಯಾಕಂದರೆ ನಾವು ಮಾಡಿರೋ ತಪ್ಪಲ್ಲ, ಆ ಒಂದು ಸಿರಾಮಿಕ್ ಕಂಪನಿ ಮಾಡಿರೋ ತಪ್ಪು. ಹೀಗಾಗಿ ಆ ಕಂಪನಿ ವಿರುದ್ಧ ನಾವು ಕ್ರಮಕ್ಕೆ ಮುಂದಾಗ್ತೀವಿ ಅಂತ ನಮ್ಮ ಕಡೆ BBMP ಕಮಿಷನರ್ ಸ್ಪಷ್ಟನೆ ನೀಡಿದ್ದಾರೆ. ಮಾನಸ, ಓಕೆ, ಧನ್ಯವಾದಗಳು ನಿಮ್ಮ ಡೀಟೇಲ್ಸ್ಗಾಗಿ. ಇದೆ ಅದು ಅವರು ಕಂಪೈಲಿಂಗ್ ಎರರ್ ಅಂತೂ ರಾಡಿಕ್ ಸಂಸ್ಥೆಯವರು ತಮ್ಮ ಅಪಾಲಜಿ ಕ್ಷಮೆ ಯಾಚನೆ ಕೇಳಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಕ್ಕೆ ಕ್ಷಮೆ ಮಾಡಬೇಕು, ಎಷ್ಟು ಮಟ್ಟಕ್ಕೆ ಅವರ ಮೇಲೆ ಇದನ್ನು ಪೆನಾಲ್ಟಿ ಹಾಕಬೇಕು, ಅದು ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಅವರು ಮಾಡಿರುವ ಈ ಸಣ್ಣ ತಪ್ಪಕ್ಕೆ ಈ ಫುಲ್ DPR ಕಾಪಿ ಪೇಸ್ಟ್ ಇದೆ ಅಂತ ಹೇಳುವುದು, ಇದನ್ನು ವೇಸ್ಟ್ ಎಕ್ಸ್ಪೆಂಡಿಚರ್ ಮಾಡಿದಿರಿ ಅಂತ ಹೇಳುವುದು, ಅದು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರನೂ ಕೂಡ ಈ ರಿಪೋರ್ಟ್ ಇದ್ದರೆ, ಯಾವ ಥರದ್ದು ನೀವು ಪಬ್ಲಿಷ್ ಮಾಡಿದಿರಿ ಅವ್ರ ಹತ್ರನೂ ಫುಲ್ ರಿಪೋರ್ಟೂ ಇರುತ್ತೆ. ಆ ರಿಪೋರ್ಟ್ಗೆ ಕೂಡ ಪುಣೆ ಮಾಲೆಗಾಂವ್ ಜೊತೆಗೆ ನೀವು ಹೋಲಿಕೆ ಮಾಡ್ಬೋದು, ಅದು ಕಾಪಿ ಪೇಸ್ಟ್ ಇದೆ ಅಥವಾ ಇಲ್ಲ ನಿಮ್ಗೆ ಗೊತ್ತಾಗ್ತದೆ. ಹೀಗಾಗಿ ಇದು ನಾವು ಇಷ್ಟು ಮಟ್ಟಕ್ಕೆ ತಪ್ಪಾಗಿದೆ, ಆ ತಪ್ಪು ಒಪ್ಕೊಳ್ಬೇಕಾಗಿರುತ್ತದೆ. ಆ ತಪ್ಪಕ್ಕೆ ನಾವು ಏನು ಆ್ಯಕ್ಷನ್. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ DPR ಎಡವಟ್ಟಾಗಿದೆ. ಯೋಜನಾ ವರದಿ ಕಾಪಿ ಪೇಸ್ಟ್ ಮಾಡಿದ್ರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. DPR ನಲ್ಲಿ ಹೊರ ರಾಜ್ಯದ ಅಂಕಿ ಅಂಶಗಳು ನಮೂದಾಗಿದೆ. ಬೆಂಗಳೂರಿನ ಟ್ರಾಫಿಕ್ಗೆ ನಾಸಿಕ್ ಮಲೆಂಗಾವ್ನ ಅಂಕಿ ಅಂಶವನ್ನ ಕೂಡ ಬೆಂಗಳೂರಿನ ವಾಹನಗಳ ಸಂಖ್ಯೆ ಇರಬಹುದು, ವಾಹನ ದಟ್ಟಣೆ ಪ್ರಮಾಣದ ಬದಲಾಗಿ ನಾಸಿಕ್ ಮಲೆಂಗಾವ್ ಅಂಕಿ ಸಂಖ್ಯೆ ಉಲ್ಲೇಖ ಮಾಡಲಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸುರಂಗ ಮಾರ್ಗ ಹಾದು ಮಾರ್ಗದುದ್ದಕ್ಕೂ ಕೂಡ ನಿತ್ಯ ಸಂಚರಿಸುವಂತಹ ವಾಹನಗಳ ವಿವರಗಳನ್ನ ನೀಡಲಾಗಿದೆ. ಇದೇ ಅಂಶಗಳಲ್ಲಿ ಬೆಂಗಳೂರಿನ ಮಾರ್ಗ ಹಾಗೂ ಸ್ಥಳಗಳ ಬದಲು ಮಹಾರಾಷ್ಟ್ರದ ಮಲೆಂಗಾವ್ ಹಾಗೂ ನಾಸಿಕ್ ನಡುವಿನ 6 ಅಂಶಗಳು ಸೇರ್ಪಡೆ ಆಗಿದೆ ಅನ್ನುವಂತಹ ಆರೋಪ ಇದು. ಮಲೆಂಗಾವ್ನಿಂದ ನಾಸಿಕ್ ಹಾಗೂ ನಾಸಿಕ್ನಿಂದ ಮಲೆಂಗಾವ್ ವರೆಗಿನ ರಸ್ತೆ ಮಾರ್ಗದ ವಾಹನಗಳ ಸಂಚಾರದ ಸಂಖ್ಯೆ ಏನಿದೆ ಅದರ ವಿವರ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯೋಜನಾ ವರದಿಗೆ ಕಾಪಿ ಪೇಸ್ಟ್ ಮಾಡಿಬಿಟ್ರ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ನಿರ್ಮಾಣದಲ್ಲಿ DPR ಎಡವಟ್ಟು, ಯೋಜನಾ ವರದಿ ಕಾಪಿ ಪೇಸ್ಟ್ ಮಾಡಿದ್ದಾರಾ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. DPR ನಲ್ಲಿ ಕಾಪಿ ಪೇಸ್ಟ್ ಆಗಿದೆ ಅನ್ನುವಂತಹ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಎಡವಟ್ಟನ್ನ ಮಾಡ್ಕೊಂಡ್ರ ಅನ್ನುವಂತಹ ಚರ್ಚೆ ಕೂಡ ಈಗ ಶುರುವಾಗಿರುವಂತದ್ದು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಬೇರೆ ರಾಜ್ಯದ DPR ಕಾಪಿ ಮಾಡಿ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ಹಾಗಾದ್ರೆ ಯೋಜನೆಗೆ ಏನು ಆ ಒಂದು ಮಾಡ್ಕೊಂಡಿರ್ತಾರಲ್ಲ ಅದ್ಯಾವುದೂ ಕೂಡ ಇಲ್ಲಿ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. DPR ನಲ್ಲಿ ಹೊರ ರಾಜ್ಯದ ಅಂಕಿ ಅಂಶ ಏನಿದೆ ಅದನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರೆ, ನಮೂದಿಸಿದ್ದಾರೆ ಅನ್ನುವಂತಹ ಆರೋಪ. ಬೆಂಗಳೂರಿನ ವಾಹನ ಸಂಖ್ಯೆ ಇರಬಹುದು, ವಾಹನ ದಟ್ಟಣೆಯ ಪ್ರಮಾಣ ಇರಬಹುದು, ಬದಲಾಗಿ ನಾಸಿಕ್ ಮತ್ತು ಮಲೆಂಗಾವ್ ಅಂಕಿ ಸಂಖ್ಯೆ ಏನಿದೆ ಅದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯೋಜನಾ ವರದಿಗೆ ಕಾಪಿ ಪೇಸ್ಟ್ ಮಾಡಿಬಿಟ್ಟಿದ್ದಾರಾ ಅಧಿಕಾರಿಗಳು, ಯಾಕೆ ಹೀಗೆ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಯೋಜನಾ ವರದಿಗೆ ಕಾಪಿ ಪೇಸ್ಟ್ ಆಗಿದೆ ಅನ್ನುವಂತಹ ಆರೋಪ ಇದು ಬೈ ಮಿಸ್ಟೇಕ್ ಆಗಿದೆಯಾ ಅಥವಾ ಇಂಟೆನ್ಷನಲಿ ಈ ರೀತಿಯಾಗಿ ಯಾರು ಇದರ ಬಗ್ಗೆ ಗಮನ ಹರಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಈ ರೀತಿ ಆಗಿದೆಯಾ ಅನ್ನುವಂತಹ ಕೂಡ ಎದುರಾಗ್ತಾ ಇದೆ. ಬೆಂಗಳೂರು ಸುರಂಗದ DPR ನಲ್ಲಿ ಎಡವಟ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನಿಂದ ನಾಸಿಕ್ ವರೆಗೆ ಟನಲ್ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆ. ಮೊದಲು ಬೆಂಗಳೂರಿನ ರಸ್ತೆಗಳನ್ನ ರೆಡಿ ಮಾಡಿ, ಇಲ್ಲೇ ಒಂದಷ್ಟು ಸಮಸ್ಯೆಗಳಿದೆ, DPR ನಲ್ಲಿ ಕಾಪಿ ಪೇಸ್ಟ್ ಅನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಮಲೆಂಗಾವ್ ವರೆಗೂ ಕೂಡ ಟನಲ್ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಬೆಂಗಳೂರಲ್ಲೇ ಇಷ್ಟೊಂದೆಲ್ಲ ಸಮಸ್ಯೆ ಇದೆ, ಇಲ್ಲಿನ ರಸ್ತೆಗಳೇ ಸರಿ ಇಲ್ಲ, ಇಲ್ಲಿ ಗುಂಡಿ ಬಿದ್ದಿರುವಂತಹ ರಸ್ತೆಗಳು, ಅದರಿಂದಾಗಿ ಎಷ್ಟು ಸಾವು ನೋವು ಸಂಭವಿಸ್ತಾ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೇ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸದೆ ಬೇರೆ ರಾಜ್ಯದಲ್ಲಿ ಇರುವಂತಹ ಆ ಒಂದು ಯೋಜನಾ ವರದಿ ಏನಿದೆ ಅದನ್ನ ಕಾಪಿ ಪೇಸ್ಟ್ ಮಾಡಿಟ್ಟಿದ್ದಾರಾ, ಇದು BBMPಯ ಎಡವಟ್ಟ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ.